ಹೊಡಿತಾಳೆ ಬಡಿತಾಳೆ ಅವನ ಹೆಂಡತಿ. ಪತ್ನಿ ಚಿತ್ರಹಿಂಸೆ ನೀಡೋ ವಿಡಿಯೋ ರೆಕಾರ್ಡ್ ಮಾಡಿಟ್ಟ ಗಂಡ. ಕೊನೆಗೆ ಆಗಿದ್ದೇನು ಹೇಳ್ತೇನೆ. ಎಸ್, ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ ಸ್ಪೆಷಲ್. ನಾನು ಶಕುಂತಲ. ದಾಂಪತ್ಯ ಎಂಬುದು ನಂಬಿಕೆ ಮತ್ತು ಪ್ರೀತಿಯ ಮೇಲೆ ನಿಂತಿರುತ್ತದೆ. ಆದರೆ ಅದೇ ಸಂಬಂಧದ ಒಳಗೆ ನಡೆಯುವ ದೌರ್ಜನ್ಯಗಳು ಕೆಲವೊಮ್ಮೆ ಮನುಷ್ಯನ ಕಲ್ಪನೆಗೂ ಮೀರಿದ್ದಾಗಿರುತ್ತವೆ. ಅದಕ್ಕೆ ಉತ್ತಮವಾದಂತಹ ಒಂದು ಉದಾಹರಣೆಯ ಒಂದು ಸ್ಟೋರಿನ ಹೇಳ್ತೇನೆ. ಇಲ್ಲೊಬ್ಬ ವ್ಯಕ್ತಿ ತನ್ನ ಹೆಂಡತಿಯಿಂದ ಸತತ 2 ವರ್ಷಗಳ ಕಾಲ ಮಾನಸಿಕ ಮತ್ತು ದೈಹಿಕ ಚಿತ್ರಹಿಂಸೆಯನ್ನು ಅನುಭವಿಸಿದ್ದಾನೆ. ಆದರೆ ಇದನ್ನು ಹೊರ ಜಗತ್ತಿಗೆ ವಿವರಿಸಲಾಗದ ಆತ ಕೊನೆಗೆ ನ್ಯಾಯಕ್ಕಾಗಿ ಆತ ಆರಿಸಿಕೊಂಡ ದಾರಿಯೇ ಲ್ಯಾಪ್ಟಾಪ್. ಎಸ್, ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವಸ್ತುಗಳು ನಮಗೆ ಯಾವ ರೀತಿಯಾಗಿ ಉಪಯೋಗಕ್ಕಾಗುತ್ತವೆ ಅಂದರೆ, ಸಾಮಾನ್ಯವಾಗಿ ಕೆಲಸಕ್ಕೆ ಉಪಯೋಗ ಅಂತ ಆತ ತನ್ನ ಲ್ಯಾಪ್ಟಾಪ್ನಲ್ಲಿ ಗುಟ್ಟಾಗಿ ರೆಕಾರ್ಡ್ ಮಾಡಿದಂತಹ ಈ ದೃಶ್ಯಗಳು ಈಗ ಕೇವಲ ಸಾಕ್ಷ್ಯಗಳಲ್ಲ, ಒಬ್ಬ ಪುರುಷ ಅನುಭವಿಸಿದ ಮೌನ ವೇದನೆಯ ಆಕ್ರೋಶದ ರೂಪವಾಗಿ ಹೊರಬಂದಿದೆ. ವಿಶಾಲ್ ಎಂಬ ಎಕ್ಸ್ ಬಳಕೆದಾರರು ಹಂಚಿಕೊಂಡಿರುವಂತಹ ಈ ವಿಡಿಯೋದಲ್ಲಿ ಮಹಿಳೆಯೊಬ್ಬಳು ತನ್ನ ಪತಿಯನ್ನು ಕ್ರೂರವಾಗಿ ಹೊಡೆಯುವುದು ಜೊತೆಗೆ ಆತನ ಕೂದಲನ್ನು ಹಿಡಿದು ಎಳೆದಾಡಿಕೊಂಡಿರ್ತಕ್ಕಂತಹ ದೃಶ್ಯಗಳು ನೀವು ನೋಡ್ತಾ ಇದ್ದೀರಾ. ಇನ್ನು ಈ ಘಟನೆಯ ಬಗ್ಗೆ ಪ್ರತಿಕ್ರಿಯಿಸಿರುವ ವಿಶಾಲ್ ಅವರು, ಸಂತ್ರಸ್ತ ಯುವಕ ಕಳೆದ 2 ವರ್ಷಗಳಿಂದ ಪತ್ನಿಯ ಕಿರುಕುಳವನ್ನು ಮೌನವಾಗಿಯೇ ಸಹಿಸುತ್ತಿದ್ದಂತೆ ಕೊನೆಗೆ ತನ್ನ ಮೇಲಾಗುತ್ತಿರುವ ದೌರ್ಜನ್ಯಕ್ಕೆ ಸಾಕ್ಷಿ ಬೇಕೆಂದು ಆತ ತನ್ನ ಲ್ಯಾಪ್ಟಾಪ್ ಕ್ಯಾಮ್ರಾವನ್ನು ರಹಸ್ಯವಾಗಿ ಆನ್ ಮಾಡಿ ಈ ದೃಶ್ಯಗಳನ್ನು ಸೆರೆ ಹಿಡಿದಿದ್ದಾನೆ ಎಂದಿದ್ದಾರೆ. ಇನ್ನು ಇದೇ ವೇಳೆ ಗಂಡು ಮಕ್ಕಳಿಗೂ ಎಚ್ಚರಿಕೆ ಸಂದೇಶ ಕೂಡ ರವಾನೆ ಮಾಡಿದ್ದಾರೆ. ಅದೇನೆಂದರೆ, ಮದುವೆಯಾಗುವ ಮುನ್ನ 2 ಬಾರಿ ಯೋಚನೆ ಮಾಡಿ. ಈ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆಯೇ ನೆಟ್ಟಿಗರು ಕೂಡ ತೀವ್ರ ಪ್ರತಿಕ್ರಿಯೆಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅದೇನೆಂದರೆ, ಪುರುಷರು ಎದುರಿಸುತ್ತಿರುವ ಮನೆಯಲ್ಲಿನ ಹಿಂಸೆಯ ಬಗ್ಗೆ ಸಮಾಜ ಮತ್ತು ಕಾನೂನು ಎಷ್ಟು ಉದಾಸೀನವಾಗಿದೆ ಎನ್ನುತ್ತಾ ಕಿಡಿಕಾರ್ತಾ ಇದ್ದಾರೆ. ಇದೇ ವೇಳೆ ಅನೇಕ ಬಳಕೆದಾರರು ಕೂಡ ಕಮೆಂಟ್ ಮಾಡಿ, ಮದುವೆ ಎನ್ನುವ ಪವಿತ್ರ ಬಂಧ ಇಂದು ಅನೇಕರಿಗೆ ಭಯಾನಕ ಅನುಭವವಾಗಿ ಮಾರ್ಪಾಡ್ತಾ ಇದೆ ಅಂಥೇಳಿ ಕೆಲವೊಬ್ರು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಂತೆ ಮಹಿಳೆಯರ ರಕ್ಷಣೆಗೆ ಇರುವಂತೆ ಪುರುಷರಿಗೂ ಕೂಡ ರಕ್ಷಣೆಗೂ ಬಲಿಷ್ಠ ಕಾನೂನುಗಳು ಬೇಕು ಎಂಬ ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ.